ಇವತ್ತು ರಾಜ್ಯಪಾಲರು CM ವಿರುದ್ಧವಾಗಿ ಇವತ್ತು ಪ್ರಾಸಿಕ್ಯೂಷನ್ಗೆ ಏನು ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಯಾವುದೇ ಮೂಢ ಹಗರಣನೂ ಖಂಡಿತವಾಗ್ಲೂ ಮಾಡಿಲ್ಲ. ಈ ಮೂಢ ಹಗರಣ ಮಾಡಿದ್ದಾರೆ ಅಂತಂದ್ಬಿಟ್ಟು ರಾಜ್ಯಪಾಲರು ಹೇಳ್ತಿದ್ದಾರೆ, ಮತ್ತು BJP JDSನವ್ರು ಹೇಳ್ತಿದ್ದಾರೆ. ಅಂದಿನ ಸರ್ಕಾರ ಇದ್ದಾಗ ಮೂಢ ಹಗರಣ ಅಂತ ಏನು ಹೇಳ್ತಿದ್ದಾರೆ, ಉಸ್ತುವಾರಿ ಮಂತ್ರಿ ಆಗಿದ್ದವ್ರು ಯಾರು, ಮೈಸೂರು ನಗರಾಭಿವೃದ್ಧಿಲಿ ಉಸ್ತುವಾರಿ ಮಂತ್ರಿ BJP ಅವರು ಇದ್ದಿದ್ದು, ಮೂಢ ಅಧ್ಯಕ್ಷರು BJP ಅವರು ಇದ್ದಿದ್ದು. ಆ ಒಂದು ಕಾಲದಲ್ಲಿ ಏನು ಸಿದ್ದರಾಮಯ್ಯವರ ಧರ್ಮಪತ್ನಿಗೆ ಏನು ಅವ್ರ ಬ್ರದರ್ ಕೊಟ್ಟಿದ್ದಾರೆ, ಬದಲಿ ಜಾಗವನ್ನು ಅವರು ಪಡ್ಕೊಂಡಿದ್ದಾರೆ. ಯಾರು ಪಾರ್ವತಮ್ಮನವರು. ಇದನ್ನ ಹಗರಣ ಅಂತ ಹೇಗೆ ಹೇಳ್ತಾರೆ ಇವರು ಗವರ್ನರು? ಯಾಕೆ ಹಗರಣ ಅಂತ ಹೇಳ್ತಾರೆ ಹೇಳಿ? ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಯಾವುದೇ ರೀತಿ ಮೂಢ ಹಗರಣ ಮಾಡಿಲ್ಲ. ಅವರಿಂದ ನಮ್ಮ ಪತ್ನಿಗೆ ಈ ಒಂದು ಜಾಗವನ್ನು ಕೊಡಿ ಅಂತ ಒಂದು ಲೆಟ್ರೇಟು ಕೂಡ ಸಹ ಕೊಟ್ಟಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಯಾಕೆ ಹಗರಣ ಆಗುತ್ತೆ? ಹಗರಣ ಮುಖಾಂತರ ನಿಖಿಲ್ ಕುಮಾರಸ್ವಾಮಿ ಮತ್ತು HD ಕುಮಾರಸ್ವಾಮಿ ಅವರು ರಾಜೀನಾಮೆ ಬೇಕು ಅಂತ ಕೇಳ್ತಿದ್ದಾರೆ. ವಿಜೇಂದ್ರ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೇಳೋ ಅಗತ್ಯ ಇಲ್ಲ, ನೈತಿಕತೆ ಇಲ್ಲ ಅವ್ರಿಗೆ. ಯಾಕೆ ಇವರು ಹಗರಣ ಮಾಡಿರೋದು ಯಾರು? ಮೊನ್ನೆ ಯಡಿಯೂರಪ್ಪನವ್ರು ಹಗರಣ ಮಾಡಿದರು, ಯಾರು ವಿಜೇಂದ್ರ ಅವರು ಹಗರಣ ಮಾಡಿ ಜೈಲಿಗೆ ಕಳಿಸಿದ್ರು. ಆ ಥರ ರಾಕೇಶ್ ಅಣ್ಣ ಅವ್ರು ಏನು ಮಾಡಿಲ್ಲ. ನಮ್ಮ ಯತೀಂದ್ರ ಸಿದ್ದರಾಮಯ್ಯನವ್ರು ಆ ಥರ ತಂದೆನ ಜೈಲಿಗೆ ಕಳಿಸ್ತಂತ ಇತಿಹಾಸದಲ್ಲಿ ಇಲ್ಲ. ಕುಮಾರಸ್ವಾಮಿ ಅವರು, ಮಾನ್ಯ ಕುಮಾರಸ್ವಾಮಿ ಅವರು ಸ್ನೇಹಿತರೆ, ಬೆಂಗಳೂರು ನಗರದಲ್ಲಿ 540 ಎಕರೆ ಮಾಡಿದ್ದಾರೆ. ಎಷ್ಟು ಪ್ರಾಮಾಣಿಕ 540 ಎಕರೆ ಇವರು ಹಗರಣ ಮಾಡಿದ್ದಾರೆ. ಲೀಗಲ್ ದಾಖಲಾತಿದೆ. ಮೊನ್ನೆ ಪವರ್ TV ಅವರು ಒಂದು ವಿಡಿಯೋ ಮಾಡಿದರು. 540 ಎಕರೆ ಹಗರಣ ಮಾಡಿದಾರಲ್ಲ ಕುಮಾರಸ್ವಾಮಿ ಅವರೇ. ಈಗ ಮೊನ್ನೆ ರೀಸೆಂಟಾಗಿ ಹಾಸನದಲ್ಲಿ ಕೆರೆ ಒತ್ತುವರಿ ಮಾಡಿದ್ದಾರೆ. ಲೀಗಲ್ ಆಗಿ ಕೆರೆ ಲೀಗಲ್ ಆಗಿರ್ತಕ್ಕಂಥ ಸರ್ಕಾರಿ ಗೋಮಾಳವನ್ನು ಕೆರೆ ಒತ್ತುವರಿ ಮಾಡಿದ್ದಾರೆ ಇವರು. ಕೇಳೋದು ಈ ವಿಜೇಂದ್ರನಿಗಿಲ್ವೇ, ನಿಖಿಲ್ ಕುಮಾರಸ್ವಾಮಿಗಿಲ್ವೇ? ಯಾಕೆ ವಿಜೇಂದ್ರ ಅವರೇ ನಿಮ್ಗೇನು ದಮ್ಮಿಲ್ವೇ? ಇವರೇ ವಿಜೇಂದ್ರ ಅವರೇ, ಯಡಿಯೂರಪ್ಪನವರೇ, ಬೊಮ್ಮಾಯಿನವರೇ. ಹಗರಣ ಮಾಡಿರೋದು ಯಾರು? ರಾಜ್ಯದಲ್ಲಿ ಹಗರಣ ಮಾಡಿರೋದು ಕಳೆದ ಬಾರಿ BJP ಸರ್ಕಾರದವರು, JDS ಸರ್ಕಾರದವರು. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮಹಾನ್ ನಾಯಕರು ಅವರು. ಇವತ್ತು ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದ ಪ್ರತಿಯೊಂದು ಸಮಾಜಕ್ಕೂ ಒಳ್ಳೆ ನ್ಯಾಯ ಕೊಟ್ಟಿದ್ದಾರೆ ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಈ ಥರ ನ್ಯಾಯ ಕೊಟ್ಟಂಥ ಸರ್ಕಾರ ಯಾವ ಸರ್ಕಾರನೂ ಅಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು 40% ಕಮಿಷನ್ ದಂಧೆ ಮಾಡಿದದ್ದು ಯಾರ ಸರ್ಕಾರದಲ್ಲಿ? BJP ಸರ್ಕಾರದಲ್ಲಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ಯಾವುದೇ ಹಗರಣ ನಡೆದಿಲ್ಲ, ಬಿಲ್ಕುಲ್ ಒಂದು ಹಗರಣನೂ ನಡೆದಿಲ್ಲ. ಮಾಡಿರೋದು ಯಾರ ಅವಧಿನಲ್ಲಿ? ಏನು ಮಾಡ್ತಿದ್ರಿ? ಮೂಡದಲ್ಲಿ ಅಧ್ಯಕ್ಷರಾಗಿದ್ದೀರಲ್ಲ ಇವತ್ತು. ಬದಲಿ ಜಾಗ ಕೇಳಿದ್ದಾರೆ. ಯಾರು ಕೇಳಿದ್ದಾರೆ? ಪಾರ್ವತಮ್ಮನವರು ಅವ್ರ ತಮ್ಮ ಅವ್ರಿಗೆ ಕೊಟ್ಟಿದ್ದಕ್ಕೆ ಬದಲಿ ಜಾಗ ಪಡ್ಕೊಂಡಿದ್ದಾರೆ. 50-50 ಕೊಟ್ಟಿದ್ದೀರಿ. ನೀವೇನು ಸುಮ್ಮನೆ ಕೊಟ್ಟಿಲ್ಲಪ್ಪ ಅವ್ರಿಗೆ. ಅವರ ತಮ್ಮನ ಜಾಗವನ್ನು ಕೊಟ್ಟಿದ್ದಕ್ಕೆ ಸರ್ಕಾರ ಒತ್ತುವರಿ ಮಾಡ್ಕೊಂಡು ಬದಲಿ ಜಾಗ ಕೊಟ್ಟಿದ್ದೀರಿ. ಏನು ಕೊಟ್ಟಿದ್ದೀರಿ? 50. ಅವ್ರು ಕೊಟ್ಟಿದ್ದು ಸ್ಕ್ವೇರ್ ಫೀಟ್ ಎಷ್ಟು? 1000. ಇವ್ರು ಕೊಟ್ಟಿರೋದು ಎಷ್ಟು? ಮಾನ್ಯ ಮುಖ್ಯಮಂತ್ರಿಗಳೇನಾದರೂ ನಮ್ಮ ಧರ್ಮಪತ್ನಿಗೆ ನೀವೊಂದು ಕೊಡಿ, ಏನಾದರೂ ನಮ್ಗೆ ಕೊಡಿ ಅಂತ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀರಾ? ಒಂದು ದಾಖಲಾತಿ ತೋರಿಸಿ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ದಾಖಲಾತಿ ತೋರಿಸಿ. ಇಡೀ ರಾಜ್ಯ ಇವತ್ತು ಬೆಂಗಳೂರು ಬಂದು ನಿಂತಿದೆ ಗವರ್ನರ್ ವಿರುದ್ಧವಾಗಿ. ಗವರ್ನರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಹಗರಣ ಒಂದು ತೋರಿಸಿ. ಮಾನ್ಯ ವಿಜೇಂದ್ರ ಅವರೇ, ನಿಖಿಲ್ ಕುಮಾರಸ್ವಾಮಿ ಅವರೇ ಹಗರಣ ಮಾಡಿ ಜೈಲಿಗೆ ಹೋಗಿ ಬಂದಂಥವ್ರು ಯಾರು? ಸನ್ಮಾನ್ಯ ಯಡಿಯೂರಪ್ಪನವರು ಜೈಲಿಗೆ ಹೋಗಿ ಬಂದವರು. ಸಿದ್ದರಾಮಯ್ಯನವರು ಹಗರಣ ರಹಿತವಾಗಿ ಆಡಳಿತ ಮಾಡದಂಥ ಮುಖ್ಯಮಂತ್ರಿ ಅಂದರೆ ಕರ್ನಾಟಕದಲ್ಲಿ ನಂಬರ್ 1 ಮುಖ್ಯಮಂತ್ರಿ, ಮಹಾನ್ ನಾಯಕ. ಬಡವರಿಗೆ, ದಲಿತರಿಗೆ, ದೀನದಲಿತರಿಗೆ ಅನ್ನಭಾಗ್ಯವಂತ ಕೊಟ್ಟಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂದರೆ ಸಿದ್ದರಾಮಯ್ಯನವರು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಬಂತು. ಬಡವರು ಹೆಣ್ಮಕ್ಳುಗಳಿಗೆ ಇವತ್ತು ಶ್ರೀಮಂತರುಗಳು ದುಡ್ಡು ತಗೊಂಡೋಗಿ ಪ್ರತಿಯೊಂದು ಪದಾರ್ಥನೂ ಕೊಂಡ್ಕೊಬತ್ತಾರೆ. ನಮ್ಮನ್ನ ಬಡ ಮಕ್ಕಳು ಇವತ್ತು 2,000 ರೂಪಾಯಿ ತಗೊಂಡು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಶ್ರೀಮಂತರು ಕಾರ್ಲು ಹೋಯ್ತಾರೆ. ನಮ್ಮ ಬಡವರು ಕೂಲಿ ಮಾಡಿ ಬಸ್ಸಲ್ಲಿ ಹೋಯ್ತಾರೆ. ಸಿದ್ದರಾಮಯ್ಯನವರು ಇವತ್ತು ಆ ಒಂದು ಭಾಗ್ಯ ಕಲ್ಪಿಸ್ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತಗಾರರು, ರಾಜ್ಯದಲ್ಲಿ ಮಹಾನ್ ನಾಯಕರು. ಇವ್ರ ಬಗ್ಗೆ ಕಿಂಚಿತ್ತು ಯಾವುದು ಎಳ್ಳು ಮನಷ್ಟು ಹಗರಣ ಇಲ್ಲ. ಹಗರಣ ರಹಿತ ಮುಖ್ಯಮಂತ್ರಿ ಅಂದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರೇ ನಂಬರ್ 1. 5 ವರ್ಷ ತನಕ ಅವರು ಆಡಳಿತ ಮಾಡ್ತಾರೆ. ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ನಾವೇನಾದರೂ ರಾಜ್ಯದಲ್ಲಿ ಅಂಥ ಸಂದರ್ಭ ಬಂದರೆ ರಾಜೀನಾಮೆ ಕೊಡಬೇಕು ಅಂತ ಸಂದರ್ಭ ಬಂದರೆ ಇಡೀ ರಾಜ್ಯದ ಜನ ನಾವು ಹೋರಾಟ ಮಾಡ್ತೀವಿ, ರಕ್ತದಾನ ಮಾಡ್ತೀವಿ, ರಕ್ತ ಪಾದಯಾತ್ರೆ ಮಾಡ್ತೀವಿ. ಯಾವುದೇ ಮೂಲೆಗೂ ದಲಿತರು, ಹಿಂದುಳಿದ ವರ್ಗರು, ಅಲ್ಪಸಂಖ್ಯಾತರು, ಎಲ್ಲ ಜನಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿದೆ, ಕಾಂಗ್ರೆಸ್ ಪಕ್ಷದ ಪರವಾಗಿದೆ. ಮಾಮೂಲಿ ನಮ್ಮ ಪಕ್ಷದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕಾನ್ ಕ್ಲಿಕ್ ಮಾಡಿ.